ಹೇಳಲಿಲ್ಲ. ಸಾಣೆಕಲ್ನಲ್ಲಿ ತಿಕ್ಕಿ ಗಟ್ಟಿ ತೆಗಿ, ಸುಮ್ಮನೆ ನೀರು ತೆಗಿಬೇಡ, ಗಟ್ಟಿದೆ. ಘನೀಭೂತಂ ಗಂಧಂ ವಿನಿಕ್ಷವೇತ್. ಅಯ್ಯೋ, ಆ ಗಂಧ ಮುದ್ದೆ ತೆಗಿಬೇಕಾದ್ರೆ ರಟ್ಟೆ ಎಲ್ಲ ಸೋತೋಗ್ತದೆ, ಪರವಾಗಿಲ್ಲ ತೆಗಿ ಅಂತಾನೆ ದೇವು. ಯಾಕೆ ಗೊತ್ತಾ? ಆ ಗಂಧ ತೆಗಿತೀರಲ್ವ, ನಾನು ಅವರಿಗೆ ಹೇಳಿದೆ, ಹೀಗೆ ಒಂದು ಸುತ್ತುತ್ತೀರಲ್ಲ ಆ ಸಾಣೆಕಲ್ನಲ್ಲಿ, ಒಂದು ಸುತ್ತಿದರೆ ಇಡೀ ಭೂಮಂಡಲ ಪ್ರದಕ್ಷಿಣೆ ಮಾಡಿದ ಪುಣ್ಯ ಅಂತ. ಹಾಗಾದ್ರೆ ನೀವು ಒಂದು ಗಂಧ ದೇವರ ಪೂಜೆಗೆ ತೆಗಿತೀರಲ್ಲ, ಎಷ್ಟು ಸುತ್ತುತ್ತೀರ ಅಷ್ಟು ಭೂಮಂಡಲ ಪ್ರದಕ್ಷಿಣೆ ಮಾಡಿದ ಪುಣ್ಯ. ಆ ಅನುಸಂಧಾನ ಗಂಧ ತೆಗೆಯುವಾಗೆಲ್ಲ ಇರಬೇಕಂತೆ. ಆ ಅನುಸಂಧಾನದಿಂದ ನೀವೇನಾದರೂ ಗಂಧ ತೆಗೆದ್ರೆ ಆ ಗಂಧವನ್ನು ದೇವರು ಹೆಂಗೆ ಸ್ವೀಕಾರ ಮಾಡ್ತಾನಂತ ಗೊತ್ತಾ? ನೋಡಿ, ನೀವು ಗಂಧವನ್ನು ತೆಗೆದು ದೇವರ ಮೇಲೆ ಇಡ್ತೀರಲ್ಲ, ಅದಕ್ಕೆ ಏನು ಫಲ ಇದೆ ಗೊತ್ತಾ? ಕುಬ್ಜಾ ಗಂಧಾನುಲಿಪ್ತಾಂಗೋ ಮಾಯಿ ಪರಮ ಪುರುಷ. ಕುಬ್ಜೆಗೆ ಮಾಡಿದ ಅನುಗ್ರಹ ನಮ್ಗೆ ಮಾಡ್ತಾನಂತೆ. ಕುಬ್ಜೆಗೆ ಏನು? 3 ವಕ್ರವಾಗಿತ್ತಂತೆ, ತ್ರಿವಕ್ರೆ. ಅವಳನ್ನು ಸವಕ್ರೆಯನ್ನಾಗಿ ಮಾಡಿದ್ದಂತೆ, ವಕ್ರ ರಹಿತಳನ್ನಾಗಿ ಮಾಡಿಬಿಟ್ರಂತೆ. ನಮಗೂ 3 ವಕ್ರೆ. ಏನ್ರಿ ನಾವೇನ್ರಿ ಸೀದಾ ಇದ್ದೀವಲ್ಲ? ಇಲ್ಲ. ಯಾವುದು ಹೇಳಿ? 3 ನಮ್ಮಲ್ಲಿ ಇರಬೇಕು. ಮಾತು, ಮನಸ, ವಾಚ, ಕಾಯ. ಕಾಯ ಇದ್ದಂಗೆ ಮಾತಿಲ್ಲ, ಮಾತಿದ್ದಂಗೆ ಮನಸ್ಸಿಲ್ಲ. ಮನಸ್ಸು ಒಂಥರ, ಮಾತೇ ಒಂಥರ, ಕಾಯದಲ್ಲಿ ಇರೋದೇ ಒಂಥರ. ಈ 3 ಒಂದಾಗಬೇಕಾದ್ರೆ ಈ 3 ವಕ್ರವಾಗಿದೆ ನಮ್ದು. ಇದು 3 ಸೀದಾದರೆ ಮಾತ್ರ ನಾವು ಮನುಷ್ಯರು. ಮನಸ, ವಾಚ, ಕಾಯ ಸೀದಾ ಇರಬೇಕು. ಅದು ಯಾವಾಗ ಬರುತ್ತೆ? ದೇವರ ಸಾಲಿಗ್ರಾಮದ ಮೇಲೆ ಇಡೀ ಭೂಮಂಡಲ ಪ್ರದಕ್ಷಿಣೆ ಮಾಡಿದ ಪುಣ್ಯ ಅನ್ನುವ ಅನುಸಂಧಾನದಿಂದ ಗಂಧ ತೆಗೆದು ಸಾಲಿಗ್ರಾಮದ ಮೇಲೆ ಇಟ್ಟರೆ ಈ ಪುಣ್ಯ ಬರುತ್ತೆ. ಎಂತಹ ದೊಡ್ಡ ಅನುಸಂಧಾನ!